ಹೋಸತಿ ಪೆರಂದಾಪಲ್ಲಿ ಹೋಗಿದ್ರಲ್ಲ, ಅಲ್ಲಿರೋ ನೀರ್ ಫುಲ್ ಗಲೀಜ್ ಕಬ್ಬಾಗಿತ್ತು. ನೀವು ಅಲ್ಲಿಗೆ ಹೋಗ್ಬೇಡಿ, ಅದು ಕ್ಯಾನ್ಸಲ್ ಮಾಡ್ಬಿಟ್ಟು ಡೈರೆಕ್ಟ್ ಸಂಗಮಾಗ್ ಬರಿ. ಸಂಗಮ ಬ್ಯಾಂಗ್ಳೂರಿಂದ ಬರೀ 80 ಕಿಲೋಮೀಟರ್. ಸಂಗಮಾಗ್ ಹೋಗ್ತಾ ಇದೀರಾ ಅಂದ್ರೆ ದಾರಿ ಚುಂಚಿ ಫಾಲ್ಸ್ ಬರುತ್ತೆ, ಆ ಚುಂಚಿ ಫಾಲ್ಸ್ ನೋಡ್ಕೊಂಡು ಹಂಗೆ ಸಂಗಮಾಗ್ ಹೋಗಿ. ಬೈಕಲ್ಲಿ ಹೋದ್ರೆ 500 ರೂಪಾಯಿನೂ ಖರ್ಚಾಗಲ್ಲ. ಸಂಗಮ ರಿವರ್ ಎಂಟ್ರಿಗೆ ಬಂದ್ರಿ, ಇದು ಸಂಗಮ ರಿವರ್ದು ಗೇಟ್ ಇದು. ಮತ್ತೆ ಇಲ್ಲಿ ಬಂದಿದೆ, ನೀವು ಎಂಟ್ರಿ ಮಾಡ್ಬೇಕು. ನಿಮ್ ಗಾಡಿ ನಂಬರು, ನೇಮು ಎಲ್ಲ ಇಲ್ಲಿರ್ತಾರೆ. ಇಲ್ಲಿ ಎಂಟ್ರಿ ಮಾಡ್ಬೇಕು. ಇಲ್ಲಿ ಗಾಡಿ ಇರ್ತಾರೆ, ಆದ್ರೆ ಇಲ್ಲಿ ಫ್ರೀ, ಇಲ್ಲಿ ಏನು ಚಾರ್ಜ್ ತಗೊಳಲ್ಲ. ಫ್ರೀಯಾಗಿ ಎಂಟ್ರಿ ಮಾಡ್ಬಿಟ್ಟು ಒಳಗಡೆ ಹೋಗೋಣ. ಇವಾಗ ನೋಡೋಣ ಒಳಗಡೆ ಯಾವ ತರ ಇರುತ್ತೆ ಅಂತ. ಹೋಗೋಣ. ಆದ್ರೆ ನನಗ್ ಗೊತ್ತಿರಂಗೆ ಈ ರೋಡ್ ಮಾತ್ರ ನಡಿಯೋ. ಸತಿ ಬಂದಾಗ ಇಲ್ಲಿ ಫುಲ್ ನೇಚರ್ ಎಲ್ಲ ಇತ್ತಲ್ಲ, ಇದು ಗ್ರೀನ್ ಆಗಿತ್ತು, ನೋಡಕ್ಕೂ ಚೆನ್ನಾಗಿತ್ತು. ಈಗ ಫುಲ್ಲು ಒಣಗೋಗ್ಬಿಟ್ಟಿದೆ ಗಿಡ ಮರಗಳು. ಐ ಹೋಪ್ ನೀರಾದ್ರೂ ಇರ್ಲಿ. ನೀರೇನಾದ್ರೂ ಒಣಗೋಗ್ಬಿಟ್ಟಿದ್ರೆ ಬಂದಿದ್ದು ಎಷ್ಟು ಆದಂಗ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ಗೆ ನಾವು ದುಡ್ಡು ಕೊಡ್ಬೇಕು. ಸೈಟ್ ಎಂಟ್ರೆನ್ಸ್ ಕಾಣಿಸ್ತಿದೆ, ಅಲ್ಲಿ ವ್ಯಾನ್ ಇದೆ, ಮೆಕ್ಯಾನಿಕ್ ಫಾಲ್ಸ್ ಕರ್ಕೊಯ್ತಾರೆ ಪ್ಯಾನೆಲ್. ಓಕೆ. ಓಹ್ ಮೈ ಗಾಡ್, ಏನು ರಶ್ಶು. ಪರವಾಗಿಲ್ಲ, ಹೋಸತಿ ಬಂದಾಗ ಇಲ್ಲಿ ತನಕ ನೀರು ಬಂದಿತ್ತಲ್ಲ, ತುಂಬಾ ರಶ್ ಇದೆ. ಏನೋ ಇದು ಶಿಟ್, ಫುಲ್ ಗಬ್ಬು ಮಾಡ್ಬಿಟ್ಟವ್ರಲ್ಲ ಇವ್ರು. ನಾವು ಹೋಸತಿ ಬಂದಾಗ ಒಂಚೂರು ರಶ್ ಇರ್ತಿದ್ದಿಲ್ಲ, ಎಲ್ಲೋ ಒಂದು 10-15 ಜನ ಹತ್ರ ಈ ಕಡೆ ಓಡಾಡ್ತಿದ್ರು. ನಾವ್ ಆ ಕಡೆ ಹೋಗ್ಬಿಟ್ಟು ಈಜಾಡ್ಕೊ ಬಂದಿದ್ರಿ. ಇವಾಗ ನೋಡಿದ್ರೆ ಅದಕ್ಕಿಂತ ತ್ರಿಬಲ್ ಜನ ಬಂದವ್ರು. ಆಗಲ್ಲ. ಆದ್ರೆ ನನಗ್ ಗೊತ್ತು ಎಲ್ಲಿ ಶಾಂತಿಯಾಗಿರ್ತವೆ ಅಲ್ಲಿ ಕರ್ಕೊಂಡು ಹೋಗ. ಬನ್ನಿ, ಈ ತರ ಇರುತ್ತೆ ಸಂಗಮ, ನೋಡಿ ಒಂದ್ಸತಿ. ಮತ್ತೆ ಇಲ್ಲಿ ಕಾವೇರಿ ನೀರು ಇಲ್ಲಿಗೆ ಬಂದು ಸೇರುತ್ತೆ. ಸಂಗಮ, ಕಾವೇರಿ, ಅರ್ಕಾವತಿ 3 ಇಲ್ಲೇ ಸೇರುತ್ತೆ. ಮತ್ತೆ ಇದೇ ನೀರು ಮುತ್ತತಿ ಕೂಡ ಸೇಮ್ ಇದೆ. ನಾವ್ ಅಲ್ಲಿಗೆ ಹೋಗ್ಬೇಕು. ಆ ಕಡೆ ಸೈಡ್, ಆ ಕಡೆ ಇವರೆಲ್ಲ ಇದಾರಲ್ಲ, ಚಿಕ್ಕ ಮಕ್ಳು ಫ್ಯಾಮಿಲಿ ಇದಾರೆ ಅಂತ ಆ ಕಡೆ ಹೋಗ್ತಿಲ್ಲ. ನಾವ್ ಇನ್ನೂ ಆ ಕಡೆ ಹೋದ್ರೆ ಒಬ್ನೇ ಆಡ್ಬೋದು. ಆದ್ರೆ ಇದು ದಾಟ್ಬಿಟ್ಟು ಹೋಗ್ಬೇಕಲ್ಲ, ಒದ್ದೆ ಹಾಕ್ಬಿಟ್ಟು. ಆದ್ರೆ ವ್ಯೂ ಮಾತ್ರ ಇಲ್ಲಿ ಪಿಕ್ನಿಕ್ ಮಾಡಕ್ ಬರ್ತಾರೆ ನೋಡಿ ಫ್ಯಾಮಿಲೀಸ್, ತುಂಬಾ ಚೆನ್ನಾಗಿದೆ. ಪ್ಲೀಸ್ ವಿಸಿಟ್ ಮಾಡಿ ಎಲ್ಲಾರು. ನಾನೇ ಟೂರಿಸ್ಟ್ ಪ್ರಮೋಟ್ ಮಾಡ್ತೀನಿ. ಆದ್ರೆ ಹೋದ್ಸತಿ ಬಂದಾಗ ಇಲ್ಲಿ ದಾರ ಹಾಕಿದಿಲ್ಲ, ಪೊಲೀಸು ಇರ್ಲಿಲ್ಲ. ಈ ಸತಿ ಪೊಲೀಸ್ ಏನು 4 ಕಡೆಯಿಂದ ಪೊಲೀಸ್ ವೇಟ್ ಮಾಡ್ತಾ ಇದಾರೆ. ದಾರ ಹಾಕವ್ರು ನೋಡಿ, ಇಲ್ಲಿದೆ ನೋಡಿ ದಾರ. ಇಲ್ಲಿಂದ ಹಿಡಿದು ಫುಲ್ಲು ಅಲ್ಲಿ ತನಕ ಹಾಕವ್ರೆ. ಆದ್ರೆ ವ್ಯೂ ನೋಡ್ರು, ಮಜಾಮ. ಸಂಗಮಕ್ ಬರ್ತಾ ಇದ್ರ ಅಂದ್ರೆ ಸೋಪ್ ಯೂಸ್ ಮಾಡ್ಬೇಡಿ. ಸೋಪು ಶಾಂಪು ಎಲ್ಲ ಯೂಸ್ ಮಾಡ್ಬೇಡಿ. ಏನ್ ಲೈಫಲ್ಲಿ ಫಸ್ಟ್ ಟೈಮ್ ಮಾಡತ್ರ ಎಲ್ಲ ಮಾಡಕ್ ಹೋಗ್ಬೇಡಿ. ಮನೇಲಿ ಸೋಪ್ ಶಾಂಪು ಹಾಕೊಂಡು ಸ್ನಾನ ಮಾಡಿ. ಇಲ್ಲಿ ಬರ್ತಾ ಇದೀರಾ, ನಾರ್ಮಲ್ ಆಗಿ ಬರೀ ನೀರಲ್ಲಿ ಸ್ನಾನ ಮಾಡಿ. ಮಣ್ಣಿದೆ, ಮಣ್ಣಲ್ಲಿ ಉಜ್ಜಲಾಡ್ಕೊಂಡು ಸ್ನಾನ ಮಾಡಿ. ಯಾರಿಗೇನು ಪ್ರಾಬ್ಲಮ್ ಆಗಲ್ಲ. ಈಗ ಇಲ್ಲಿ ನೇಚರ್ ನಿಮಗ್ ಪ್ರಾಬ್ಲಮ್ ಮಾಡ್ತಿಲ್ಲ ಅಂದ್ರೆ ನೀವ್ ಯಾಕೆ ನೇಚರ್ ಪ್ರಾಬ್ಲಮ್ ಮಾಡ್ತೀಯ? ನೀರೆಲ್ಲ ಫುಲ್ ಗಲೀಜ್ ಮಾಡ್ಬೇಡಿ. ಶಾಂಪು ಅದೆಲ್ಲ ಏನು ಯೂಸ್ ಮಾಡಕ್ ಹೋಗ್ಬೇಡಿ. ನೋಡಿ ಯೂಸ್ ಮಾಡ್ತಾವ್ರೆ, ಏನ್ ಮಾಡಕ್ ಹೋಗುತ್ತೆ? ಹೇಳಕ್ಕೂ ಆಗಲ್ಲ. ಏಜ್ ಅಲ್ಲಿ ದೊಡ್ಡವ್ರು, ಅವ್ರಿಗೆ ಮೊದ್ಲೇ ಜ್ಞಾನ ಇರ್ಬೇಕು. ನಾವ್ ಹೇಳಿದ್ರೆ ಉಲ್ಟಾ ನಮ್ಗೆ ಬೈತಾರೆ. ಏನ್ ಮಾಡಾಗುತ್ತೆ? ವಿಡಿಯೋ ಮೂಲಕ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ತೀನಿ. ಚಡ್ಡಿ ಬೇಡ ಇಡಿ. ಗೊತ್ತಾ, ನಾನು ಬೆಳಿಗ್ಗೆ ಸ್ನಾನ ಮಾಡಿಲ್ಲ, ಇಲ್ಲಿ ಬಂದು ಸ್ನಾನ ಮಾಡ್ಬೇಕಂತ. ಹೋಸತಿ ಪೆರಂದಾಪಲ್ಲಿ ಹೋಗಿದ್ರಲ್ಲ, ಅಲ್ಲಿರೋ ನೀರ್ ಫುಲ್ ಗಲೀಜ್ ಕಬ್ಬಾಗಿತ್ತು. ನೀವು ಅಲ್ಲಿಗೆ ಹೋಗ್ಬೇಡಿ, ಅದು ಕ್ಯಾನ್ಸಲ್ ಮಾಡ್ಬಿಟ್ಟು ಡೈರೆಕ್ಟ್ ಸಂಗಮಾಗ್ ಬರಿ. ಸಂಗಮ ನೀರ್ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತೆ ಇಲ್ಲಿ ಕಾವೇರಿ ನೀರು ತಾನೆ, ಕಾವೇರಿ ನೀರ್ ಎಲ್ಲ ಅಟ್ಯಾಚ್ ಆಗುತ್ತೆ. ಇಲ್ಲಿ ಆರಾಮ್ ಗೀಜಾಡ್ಕೊಂಡು ಹೋಗಿ. ಇಲ್ಲಿ ನೀರಲ್ಲಿ ಇಲ್ದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ನೀರು ಎಷ್ಟು ಆಳ ಇದೆ ಆಲ್ಮೋಸ್ಟ್. ಅಂದ್ರೆ ನಾರ್ಮಲ್ ಇಲ್ದ್ಬಿಟ್ಟು ನೋಡೋಣ, ಅವಾಗ ತಾನೇ ಗೊತ್ತಾಗೋದು ಹೆಂಗಿರುತ್ತೆ ಅಂತ. ಜಸ್ಟ್ ನೀರಲ್ಲಿ ಇಲ್ದೆ ತುಂಬಾ ಚೆನ್ನಾಗಿದೆ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಷ್ಟು ಒಳಗಡೆ ಹೋಗ್ತಾ ಇರ್ತೀರ ಅಷ್ಟು ಆಳನೂ ಇದೆ. ವಿಸಿಟ್ ಮಾಡಿ ಒಂದ್ಸತಿ ಎಲ್ಲಾರು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಬಂದ್ರೆ ಇನ್ನೂ ಎಂಜಾಯ್ ಮಾಡ್ಬೋದು, ಜಾಸ್ತಿ ಎಂಜಾಯ್ ಮಾಡ್ಬೋದು. ಇವ್ರು ಬಂದವ್ರೆ. ಎಲ್ಲಿಂದ ಬಂದಿರೋದು?
ಬೆಂಗಳೂರಿಂದನಾ? ಒಂದು ಸ್ವಲ್ಪ ಹೊತ್ತು ಆಡೋಣ ಅಂತಿದ್ದೆ, ಆದರೆ ಅವ್ನಿಗೆ ಹೊಟ್ಟೆ ಸಿಗ್ತಿದೆ, ನನಗೂ ಸಿಗ್ತಿದೆ. ಆದರೆ ಇನ್ನು ಈಜಾಡ್ಕೊಂಡು ಹೋಗ್ಬಿಟ್ಟು ಸುಸ್ತಾಗಿರ್ತೀವಲ್ಲ, ಅವಾಗ ತಿಂದರೆ ಒಂದು ಮಜಾ ಇರುತ್ತೆ. ಇನ್ನೇನು ಸಿಗೋಣ ನೆಕ್ಸ್ಟ್ ವೀಡಿಯೋಗೆ. ಬಾಯ್ ಬಾಯ್.